ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವರ್ಷಕ್ಕೂ ಮುನ್ನ ಪತಿಗೆ ಚಟ್ಟ ಕಟ್ಟಿಸಿದ್ಲ ಹೆಂಡತಿ. ಕಾರು ಕೊಡಿಸ್ತೇನೆ ಅಂತ ಕರೆಸಿ ಬಾಮೈದನಿಂದ ಕೊಲೆ. ಹೆಂಡತಿಯ ಅಣ್ಣನಿಂದ ಕೊಲೆಯಾಗಿದ್ದಾನೆ ವಿನಯ್ ಕುಮಾರ್. ವರ್ಷಕ್ಕೂ ಮುನ್ನವೇ ಪತಿಗೆ ಚಟ್ಟವನ್ನ ಕಟ್ಟಿಸಿದ್ಲ ಹೆಂಡತಿ ಅನ್ನೋ ಪ್ರಶ್ನೆ. ಕಾರು ಕೊಡಿಸ್ತೀನಿ ಅಂತ ಕರೆಸಿ ಬಾಮೈದನಿಂದ ಕೊಲೆ ಆಗಿರೋ ಘಟನೆ ಇದೆ. ಹೆಂಡತಿಯ ಅಣ್ಣನಿಂದ ವಿನಯ್ ಕುಮಾರ್ ಕೊಲೆ ಆಗಿದ್ದಾನೆ. ಆಂಧ್ರದ ಲೇಪಾಕ್ಷಿಗೆ ಕರೆಸಿಕೊಂಡು ಕೊಲೆಗೈದ ಬಾಮೈದ. ಚಿಕ್ಕಬಾಣಾವರದಲ್ಲಿ ವಾಸವಾಗಿದ್ದಂತಹ ವಿನಯ್ ಕುಮಾರ್ ಕೇವಲ 11 ತಿಂಗಳ ಹಿಂದಷ್ಟೇ ಮೇಘನಾ ಜೊತೆಗೆ ವಿನಯ್ ಕಲ್ಯಾಣ ಆಗಿತ್ತು, ಅಂದರೆ ಮದುವೆ ಆಗಿತ್ತು. 11 ತಿಂಗಳಷ್ಟೇ ಹಿಂದೆ ಮೇಘನಾ ಜೊತೆ ವಿನಯ್ ಕಲ್ಯಾಣ ಆಗಿತ್ತು. ಇದೀಗ ವಿನಯ್ ಕುಮಾರ್ ಕೊಲೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ, ಹೆಂಡತಿಯೇ ತನ್ನ ಗಂಡನನ್ನ ಕೊಲ್ಲಿಸಿರುವಂತ ಘಟನೆ, ಏನ್ ಕಾರಣ ಇದು? ಸದ್ಯಕ್ಕಿರುವಂತ ಅಪ್ಡೇಟ್ಸ್ ಏನಿದ್ರ ಬಗ್ಗೆ? ಪ್ರವೀಣ್, ಈ ಬೆಂಗಳೂರಿನಲ್ಲಿ ಇದೊಂದು ಮದುವೆ ಆಗಿರುತ್ತೆ. ಅಂದ್ರೆ ಕುಟುಂಬಸ್ಥರೇ ಸೇರಿಕೊಂಡು ಮುಂದೆ ನಿಂತ್ಕೊಂಡು ಮೇಘನಾ ಮತ್ತು ವಿನಯ್ ಕುಮಾರ್ ಅವ್ರನ್ನ ಮದುವೆ ಮಾಡಿರ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಇವರು ವಾಸ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ವಿನಯ್ ಮತ್ತೆ ಈ ಮೇಘನಾ ಏನಿದ್ದಾರೆ, ಇವರ ನಡುವೆ ಮದುವೆ ಆದ ನಂತರ ಯಾವುದೂ ಕೂಡ ಸರಿಯಾಗಿರ್ಲಿಲ್ವಂತೆ. ಅಂದ್ರೆ ಪದೇ ಪದೇ ಕಿರಿಕ್ ಮಾಡ್ಕೊಳ್ಳುವಂಥದ್ದು, ಪದೇ ಪದೇ ಜಗಳ ಆಗುವಂಥದ್ದು ಎಲ್ಲವೂ ಕೂಡ ನಡೀತಾ ಇತ್ತು. ಕೇವಲ 11 ತಿಂಗಳ ಒಳಗೆ ಈ ರೀತಿಯಾದಂತಹ ಒಂದು ಅವಘಡ ನಡೆದಿರುವಂಥದ್ದು. ಈ ಒಂದು ಕೃತ್ಯವನ್ನ ವಿನಯ್ ಮತ್ತೆ ವಿನಯ ಪತ್ನಿ ಮೇಘನಾ ಮತ್ತು ಆಕೆಯ ಅಣ್ಣ ಏನಿದ್ದಾನೆ ಆತ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೂಡ ಇರುವಂತದ್ದು. ಅಂದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಆ ಬಾಮೈದನಿಗೆ ಕಾರ್ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಆಂಧ್ರದ ಲೇಪಾಕ್ಷಿಗೆ ಈ ಬಾಮೈದ ಕರ್ಸ್ಕೊಂಡಿದ್ದಂತೆ. ಅದಾದ ಮೇಲೆ ಅಲ್ಲಿ ಈ ವಿನಯನನ್ನ ಹೊಡೆದು ಈ ವಿನಯ್ ಮತ್ತೆ ಈ ಮೇಘನಾ ಮತ್ತೆ ಆಕೆಯ ಅಣ್ಣ ರಾಜು ಏನಿದ್ದಾನೆ ಈತ ಪ್ಲಾನ್ ಮಾಡಿಕೊಂಡು ಹತ್ಯೆ ಮಾಡಿ ತದನಂತರ ಅಲ್ಲಿರುವಂತಹ ನಾಲೆಗೆ ಎಸೆದಿದ್ದಾರೆ ಅನ್ನೋದು ಗಂಭೀರ ಆರೋಪ ಕೂಡ ಇರುವಂತದ್ದು. ಇನ್ನು ಹಿಮಾಲಯ ಬೈಕ್ ಅನ್ನ ತೆಗೆದುಕೊಂಡು ಹೋಗಿರ್ತಾನೆ ವಿನಯ್, ಅದು ಕೂಡ ಪತ್ತೆ ಆಗಿರಲ್ಲ. ಮತ್ತು GPS ಕೂಡ ಆಫ್ ಆಗಿರುತ್ತೆ ಮತ್ತು ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. 2 ದಿನಗಳ ಕಾಲ ನಿರಂತರವಾಗಿ ಮನೆಯವರು ಕರೆ ಮಾಡಿದ್ರು ಕೂಡ ರಿಸೀವ್ ಮಾಡಿರೋದಿಲ್ಲ. ಈ ಕಡೆ ಮೇಘನಾಗೂ ಕೂಡ ಕರೆ ಮಾಡಿದ್ರು ಕೂಡ ಆಕೆನೂ ಕೂಡ ಕಾಲ್ ಪಿಕ್ ಮಾಡಿರ್ಲಿಲ್ವಂತೆ. ಹೀಗಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಬಂದಿರುತ್ತೆ. ಇನ್ನು ಫೋನ್ ಸ್ವಿಚ್ ಆಫ್ ಆದ್ರೂ ಕೂಡ ಸಿಮ್ ಅಲ್ಲೇ ಇರೋದ್ರಿಂದಾಗಿ GPS ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಬೈಕ್ ಬಿದ್ದಿರುವಂತಹ ಸುಮಾರು 100 ಮೀಟರ್ ಅಂತರದಲ್ಲಿ ಮೃತದೇಹ ಪತ್ತೆ ಆಗಿರುವಂತದ್ದು. ಅಂದ್ರೆ ಬ್ಯಾಟ್ ಮತ್ತೆ ರಾಡ್ ನಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಿರೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಸದ್ಯಕ್ಕೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೂ ಕೂಡ ಹಸ್ತಾಂತರ ಮಾಡಲಾಗಿದೆ. ಇನ್ನು ಸದ್ಯ ವಿನಯ್ ಪತ್ನಿ ಮತ್ತು ಅಣ್ಣ ರಾಜನನ್ನ ವಶಕ್ಕೆ ಪಡೆದು ಲೇಪಾಕ್ಷಿ ಪೊಲೀಸರು, ಅಂದ್ರೆ ಆಂಧ್ರದ ಲೇಪಾಕ್ಷಿ ಪೊಲೀಸರು ಈಗ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ವಿನಯ್ ಕುಟುಂಬಸ್ಥರು ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಮದುವೆ ಆದಾಗಿಂದನೂ ಕೂಡ ನೆಮ್ಮದಿ ಇರ್ಲಿಲ್ಲ. ಈ ನಡುವೆ ಸಣ್ಣ ಪುಟ್ಟ ಕಾರಣಗಳಿಗೂ ಈ ಮೇಘನ ಕಿರಿಕ್ ಮಾಡ್ಕೊಳ್ತಾ ಇತ್ತು. ಈಗ ತನ್ನ ಅಣ್ಣ ಮತ್ತು ಆಕೆ ಸೇರ್ಕೊಂಡೇ ಹತ್ಯೆ ಮಾಡಿದ್ದಾರೆ ವಿನಯ್ನ ಅನ್ನೋ ಒಂದು ಗಂಭೀರ ಆರೋಪವನ್ನು ಕುಟುಂಬಸ್ಥರು ಮಾಡಿದ್ದಾರೆ. ಸದ್ಯಕ್ಕೆ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡು ಕಂಪ್ಲೀಟ್ ಆಗಿ ಈಗ ತನಿಖೆಯನ್ನು ಲೇಪಾಕ್ಷಿ ಪೊಲೀಸರು ಮುಂದುವರಿಸಿರುವಂತದ್ದು. ಪ್ರವೀಣ್, ವಿಶ್ವನಾಥ್, ಈ ಹಿಂದೇನೋ ಬಾಮೈದನಿಗೆ ವಿನಯ್ ಕುಮಾರ್ ಬೈದಿದ್ದಾನೆ ಅಂತಂದು ಒಂದು ಸುದ್ದಿ ಇದೆ. ಇದರ ಜೊತೆಗೆ ಕೇವಲ 11 ತಿಂಗಳಲ್ಲಿ ಅಂದರೆ ಮದುವೆ ಆದ 11 ತಿಂಗಳಲ್ಲಿ ಈ ಪ್ರಕರಣ ಕೊಲೆ ಹಂತಕ್ಕೆ ಹೋಗೋದಕ್ಕೆ ಏನಾದರೂ ಕಾರಣಗಳನ್ನು ಕುಟುಂಬಸ್ಥರು ಬಿಚ್ಚಿಡ್ತಿದ್ದಾರಾ? ಪ್ರವೀಣ್, ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಮೇಘನಾ ಕಿರಿಕ್ ಮಾಡ್ತಾ ಇದ್ಲು ಮತ್ತು ಕುಟುಂಬಸ್ಥರನ್ನ ಪದೇ ಪದೇ ಕರೆಸುವಂತದ್ದಾಗಿರ್ಬಹುದು ಮತ್ತು ವಿನಯ್ಗೆ ಬೆದರಿಸುವಂತದ್ದಾಗಿರಬಹುದು, ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಂತೆ. ಈ ಹಿನ್ನೆಲೆಯಲ್ಲಿ ಅನೇಕ ಬಾರಿ ಕುಟುಂಬಸ್ಥರು, ಅದು ಕೇವಲ 11 ತಿಂಗಳಲ್ಲೇ ಅನೇಕ ಬಾರಿ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕೋದಕ್ಕೆ ಈ ಮೇಘನಾ ಕುಟುಂಬಸ್ಥರು ಕೂಡ ಹೋಗಿಲ್ವಂತೆ. ಅದೇ ರೀತಿಯಾಗಿ ಮೇಘನಾ ಕೂಡ ಪದೇ ಪದೇ ಕಿರಿಕನ್ನ ಮಾಡ್ತಾ ಇದ್ಲಂತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರೀ ಪ್ಲಾನ್ ಮಾಡಿ, ಅಂದ್ರೆ ನಿನಗೆ ಕಾರನ್ನು ಕೊಡಿಸ್ತೀವಿ, ವಿನಯ್ ಸಣ್ಣ ಪುಟ್ಟ ಕಿರಿಕ್ ಆಗ್ತಾ ಇರುವಂತಹ ಮಧ್ಯದಲ್ಲಿ ಏನಾದ್ರೂ ಕೂಡ ವಿನಯ್ ಬೈದಿರಬಹುದೇನೋ. ಆದ್ರೆ ಹತ್ಯೆ ಮಾಡುವಂತಹ ಲೆಕ್ಕಾಚಾರಕ್ಕೆ ಇವರು ಪ್ಲಾನ್ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ಶಾಕಿಂಗ್ ಇದೆ. ಅದು 11 ತಿಂಗಳ ಒಳಗಾಗಿ ಗಂಡನನ್ನ ಹತ್ಯೆ ಮಾಡಿಸಿರುವಂತಹ ಆರೋಪವನ್ನ ಮೇಘನಾ ಎದುರಿಸ್ತಾ ಇರುವಂತದ್ದು. ಇನ್ನು
ಪ್ರಾಥಮಿಕ ತನಿಖೆಯಲ್ಲಿ ಕೆಲವೊಂದು ಅಂಶಗಳು ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತ ಕೆಲಸವನ್ನ ಲೇಪಾಕ್ಷಿ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಈಗ ಸದ್ಯಕ್ಕೆ ಪ್ರಕರಣ ಗಂಭೀರತೆಯನ್ನು ಪಡೆದುಕೊಂಡಿದೆ, ಹೀಗಾಗಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವುದು. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.